ಹೊಂಗೇಣ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ಇವತ್ತು ನಾಮಗಲ್ಲು ಒಂದು ಗ್ರಾಮದಲ್ಲಿ ಆರೋಗ್ಯ ಶಿಬಿರನ ಮಾಡ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಮಾಡಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ? ನಮ್ಮ ತಾಯಿ ಮೇಯ್ನ್ ನನಗೆ ಸ್ಫೂರ್ತಿನೇ. ನಮ್ಮ ತಾಯಿಗೆ ಒಂದು 10 ವರ್ಷದಿಂದ ಪ್ರಾಬ್ಲಮ್ ಆದಾಗ ನಾವು ಅನುಭವಿಸಿದ್ದು ಆ ಯಾತನೆಯಿಂದ ನಾನು ಅವತ್ತೇ ನಿರ್ಧಾರ ಮಾಡಿದೆ, ಏನಾದರೂ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರ ಏರ್ಪಡಿಸ್ಬೇಕು. ಯಾಕಂತಂದರೆ ಈ ಗ್ರಾಮೀಣ ಭಾಗದ ಜನರು ಬೆಂಗಳೂರಿಗೆ ಬಂದು ಚಿಕಿತ್ಸೆ ಪಡಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರಿಗೋಸ್ಕರ ಮಾಡಬೇಕು ಅಂತ ನಿರ್ಧರಿಸಿ, ನಾನು ಹುಟ್ಟೂರು ಇಲ್ಲೇ ನಿಯರ್, ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ. ಈ ಕ್ರೌಡ್ ಎಲ್ಲ ನೋಡಿದಾಗ ಇಷ್ಟು ಜನ ಸೇರ್ತದ ನಿರೀಕ್ಷೆ ಮಾಡಿದ್ರು ಅಂತ? ನಾನು ಒಬ್ಬ ರೈತನ ಮಗನಾಗಿ ಅನುಭವಿಸಿದ್ದೀನಿ. ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಒಂದು ಚಿಕಿತ್ಸೆ ತೊಗೋಬೇಕಂದ್ರೆ, ಆರೋಗ್ಯ ಸಮಸ್ಯೆ ಬಂದಾಗ ಒಂದೊಂದು ರೂಪಾಯಿಗೂ ತುಂಬ ಕಷ್ಟ ಇರುತ್ತೆ. ಸೊ ನನಗೆ ಈ ಜನ ನೋಡಿಬಿಟ್ಟು ತುಂಬ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಮತ್ತು ಇನ್ನೂ ಇದೇ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ನನಗೊಂದು ಉತ್ತೇಜನ ಸಿಕ್ತು, ಒಂದು ಪ್ರೋತ್ಸಾಹ ಸಿಕ್ತು. ಖಂಡಿತವಾಗೂ ಸಾರ್ಥಕತೆ ಆಯಿತು ಈ ದಿನದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ. ಅದೇ ರೀತಿ ನಮ್ಮ ಹೊಂಗೇಣ ಜನಸೇವಾ ಟ್ರಸ್ಟ್ನ ಎಲ್ಲ ತಂಡ ಅವರ ಸಹಕಾರ ಅದರಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ 50 ಲೀಟರ್ ವಾಟರ್ ಫಿಲ್ಟರ್ ಒಂದು ಘಟಕ ಕೂಡ ಆಗ್ತೀನಿ ಅಂತ ಭರವಸೆ ಕೊಟ್ಟಿದೆ ಅಂತ ಕೇಳ್ಪಟ್ಟು ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಈಗ ಆಲ್ರೆಡಿ ಈ ಆರೋಗ್ಯ ಶಿಬಿರದ ಆಗ್ತಿದ್ದಂಗೆ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮ ಟ್ರಸ್ಟ್ ಕಡೆಯಿಂದ ಈ ಗೌರ್ಮೆಂಟ್ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳಿಗೆ, ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಶಿಬಿರ ಆಯೋಜನೆ ಮಾಡಿದಾಗ ಬಂದು ಇಲ್ಲಿ ಡಿಸ್ಕಸ್ ಮಾಡಿದಾಗ ಈ ಶಿಕ್ಷಕರೆಲ್ಲ ಏನು ಹೇಳಿದ್ರು, ಇಲ್ಲಿ 170ರಿಂದ 180 ವಿದ್ಯಾರ್ಥಿಗಳಿದ್ದಾರೆ. ಆಲ್ರೆಡಿ ಇಲ್ಲಿ ಬುಕ್ಸು ಮತ್ತು ಬ್ಯಾಗು ಇನ್ನೊಬ್ಬರು ವಿತರಣೆ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಟ್ರಸ್ಟ್ ಕಡೆಯಿಂದ ನಮಗಿಲ್ಲಿ ಕುಡಿಯೋ ನೀರು ಸಮಸ್ಯೆ ಇರೋದ್ರಿಂದ ಅದರದ್ದು ಒಂದು ಶುದ್ಧ ಕುಡಿಯೋ ನೀರು ಘಟಕ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಇಲ್ಲಿಗೆ ತಂದಿರೋ ಬುಕ್ಸು ಮತ್ತು ಬ್ಯಾಗ್ಸನ್ನು ಬೇರೆ ಸ್ಕೂಲ್ಗೆ ನಾನು ಕೊಡೋಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ತಂಡ ಎಲ್ಲ ಇವ್ರಿಗೆ ನನ್ನ ತುಂಬ ಹೃದಯದಿಂದ ಒಪ್ಪಿಬಿಟ್ಟು ಅವ್ರಿಗೆ ಒಂದು ಶುದ್ಧ ಕುಡಿಯೋ ನೀರು ಘಟಕವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆಲ್ರೆಡಿ ನಾನು ಅದು ಮಾತಾಡಿದ್ದೀನಿ, ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.